ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಂಡು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಕರ್ತನೆ, ಒಂದೊಂದು ದಿವಸ ಸ್ವಾಮಿ ದೇವರೇ, ಈ ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ನಿಮ್ಮ ಮಕ್ಕಳಾದ ನಮ್ಮನ್ನು ಸ್ವಾಮಿ ಸುಕ್ಷೇಮವಾಗಿ ಕಾಪಾಡಿ ಇಲ್ಲಿ ತನಕ ನೀಡಿ ಸುಕ್ಷೇಮವಾಗಿ ನಡೆಸ್ತಿರೋದಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇವೆ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಯೆಹೋಶುವನ ಪುಸ್ತಕ, ಅದರಲ್ಲಿ 1ನೇ ಅಧ್ಯಾಯ 8ನೇ ವಚನವನ್ನ ತೆಗೆದುಕೊಳ್ಳೋಣ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಹಾಲೆಲೂಯಾ. ಇಲ್ಲಿ ದೇವರು ನಮಗೆ ಈ ವಾಕ್ಯದೊಂದಿಗೆ ಈ ರೀತಿಯಾಗಿ ನೀವು ಯಾವಾಗಲೂ ಈ ಧರ್ಮಶಾಸ್ತ್ರ ಅಂದರೆ ಈ ಸತ್ಯ ಈ ಸತ್ಯ ಸಂದೇಶ ಅಂದರೆ ದೇವರ ಉಪದೇಶವನ್ನ ಈ ಗ್ರಂಥದಲ್ಲಿ ಬರೆದಿದೆಯಲ್ಲ, ಇದನ್ನೆಲ್ಲ ನೀವು ಯಾವಾಗಲೂ ನಿಮ್ಮ ಬಾಯಲ್ಲಿ ಇರಲಿ. ನಿನ್ನ ಸ್ತೋತ್ರ ಅಲ್ಲದೆ ಮತ್ಯಾವುದು ನಮ್ಮ ಬಾಯಲ್ಲಿ ಇರಬಾರದು. ಇದು ಯಾರಿಗೆ ಹೇಳ್ತಾ ಇದ್ದಾರೆ? ದೇವರಲ್ಲಿ ಇರುವಂತ ಪ್ರತಿ ಒಂದು ಕುಟುಂಬಗಳಿಗೆ ದೇವರು ಇಲ್ಲಿ ಪ್ರಕಟ ಮಾಡಿಕೊಡ್ತಾ ಇದ್ದಾರೆ. ಲೋಕದವರಿಗೆ ಇನ್ನೂ ಗೊತ್ತಿಲ್ಲ ದೇವರ ವಾಕ್ಯ. ಅವ್ರಿಗೆಲ್ಲ ಸುವಾರ್ತೆ ಸಾರಿ ದೇವರ ಉಪದೇಶವನ್ನು ಅವರಿಗೆ ತಿಳಿಯಪಡಿಸಬೇಕು. ಅವಾಗ ಅವರಿಗೂ ಇದನ್ನ ಈ ವಾಕ್ಯ ಸಂದೇಶವನ್ನು ಹೇಳುವಾಗ ಅವರಿಗೆ ಅರ್ಥ ಆಗ್ತದೆ. ಈಗ ಸಡನ್ ಆಗಿ ಹೋಗಿ ಅವರಿಗೆ ನಾವು ಏನೇನೋ ಹೇಳ್ಬಿಟ್ರೆ ಅವರು ಕನ್ಫ್ಯೂಷನ್ ಆಗೋಗ್ತಾರೆ. ಅವ್ರಿಗೇನೂ ಅರ್ಥ ಆಗೋದಿಲ್ಲ. ಅವ್ರು ತಿಳಿದಿದ್ದಾರೆ ಲೋಕದಲ್ಲಿ ಬಹಳ ದೇವರುಗಳು ಇದ್ದಾವೆ, 330 ಕೋಟಿ ದೇವರಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಸತ್ಯವನ್ನು ಕರೆಕ್ಟಾಗಿ ಸಾರಬೇಕು. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯ ಉಪದೇಶ ನೋಡಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಳು ಅದನ್ನೇ ಧ್ಯಾನಿಸುತ್ತಾ ಅದರಲ್ಲಿ ಬರೆದಿದ್ದೆಲ್ಲ ಕೈಗೊಂಡು ನಡೆ. ಏನು ಧರ್ಮಶಾಸ್ತ್ರದಲ್ಲಿ ಬರೆದಿರೋದು ಎಲ್ಲವನ್ನು ಕೈಗೊಂಡು ನಡೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ದಿನೇ ದಿನೇ ನೀವು ಮಾರ್ಪಟ್ಟು ಬದಲಾಗಬೇಕು. ಹಾಲೆಲೂಯಾ. ಈಗ ಇದ್ದಾಗೆ ಇರುವಾಗೆ ನಾವು LKG UKG ಕೂರ್ಲಿಕ್ಕೆ ಅಲ್ಲ ದೇವರು ನಮ್ಮನ್ನ ಕರೆದಿರೋದು. ಪ್ರಿಯನಾದ ಸಹೋದರ ಸಹೋದರಿಯರೇ, ದಿನೇ ದಿನೇ ನಾವು ಒಂದು ಕ್ಲಾಸಿಂದ ಒಂದು ಕ್ಲಾಸಿಗೆ ವರ್ಷ ಬೇಕು. ಆದರೆ ದೇವರ ವಾಕ್ಯ ಹೇಳ್ತದೆ, ದಿನೇ ದಿನೇ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ನೀವು ಸ್ವಲ್ಪ ಚೇಂಜ್ ಆಗ್ಬೇಕು. ಒಂದೇ ಒಂದು ವರ್ಡ್ಸ್, ಒಂದು ವಾಕ್ಯ, ಒಂದೇ ಒಂದು ಅಕ್ಷರ ಆದ್ರೆ ನೀವು ತಿಳಿದಿರಬೇಕು. ಆದ್ರೆ ಅದಕ್ಕೆ ಅರ್ಥ ದಿನೇ ದಿನೇ ನೀವು ಮಾರ್ಪಟ್ಟು ಬದಲಾಗಬೇಕು. ನಮ್ಮಲ್ಲಿ ಎಷ್ಟು ಜನ ನಾವು ಬದಲಾಗ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಯಾಕಂದ್ರೆ ಶೋಧನೆಯಲ್ಲಿ ಜಯಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾರೆ, ಬಲ ಕೊಡುತ್ತಾರೆ, ಮಾರ್ಗವನ್ನು ತೋರಿಸುತ್ತಾರೆ. ಅಯ್ಯೋ, ಇನ್ನು ಸ್ವಲ್ಪ ದಿವಸ, ಇನ್ನು ಯೇಸುವೆ ಬರೋದು ಯಾವಾಗಲೂ ಇದೆ, ಅಲ್ಲಿ ತನಕ ನೋಡೋಣ, ಮಾಡೋಣ, ಇನ್ನು ಬೇಕಾದಷ್ಟು ಸಮಯಗಳಿದೆ, ಈಗ ಯಾಕೆ ಅದ್ರ ಬಗ್ಗೆನ ಯೋಚನೆ, ಆಲಯಕ್ಕೆ ಹೋಗೋಣ, ಏನೋ ಇದ್ದಿದ್ದು ಕಾಣಿಕೆ ಹಾಕೋಣ, ಬರೋಣ, ಫಾಸ್ಟ್ ಒಂದಿಷ್ಟು ಉಪದೇಶವನ್ನ ಮಾಡ್ತಾರೆ, ಕೇಳೋಣ, ಅಂತ್ಯ ಆಶೀರ್ವಾದ ತೆಗೆದುಕೊಳ್ಳೋಣ, ಅವರೊಂದಿಷ್ಟು ಪ್ರಾರ್ಥನೆ ಮಾಡ್ತಾರೆ, ಆ ಪ್ರಾರ್ಥನೆ ತೆಗೆದುಕೊಂಡು ಹಿಂದಿಗೆ ಬರೋಣ. ಇದೆಲ್ಲ ಸರಿ, ಇದೆಲ್ಲ ಕರೆಕ್ಟ್. ಆದರೆ ಹೊರಗಡೆ ಬಂದ ಮೇಲೆ ದೇವರ ಹತ್ರ ನಾವು ಹೇಗಿದ್ದೇವೆ? ಮತ್ತೆ ನೆಕ್ಸ್ಟ್ ಸಂಡೇವರೆಗೂ ಭಾನುವಾರ ಕಳೆದೋಯ್ತು ಬಿಡಿ,
ಸೋಮವಾರದಿಂದ ಶನಿವಾರ ತನಕ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ವಾಕ್ಯ ಉಪದೇಶನೋ ಧ್ಯಾನ ಮಾಡ್ತೀರಾ? ಎಷ್ಟು ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಯಾರಾದರೂ ಸೇವಕ ಹುಷಾರಿಲ್ಲದೆ ಮಲಗಿದ್ದಾರೆ, ಈಗ ಶರೀರದಲ್ಲಿ ಇರಬೇಕಾದ್ರೆ ನಾವು ಇವೆಲ್ಲ ಲೋಕದಲ್ಲಿ ಬರ್ತದೆ, ಯಾರಿಗೂ ಬರೋದಿಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಈಗ ನನಗೂ 2 ವಾರದಿಂದ ಸೌಖ್ಯ ಇಲ್ಲ, ಇವತ್ತು ಪ್ರಸಂಗ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ನನಗೋಸ್ಕರ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದೀರಿ? ಆದಷ್ಟು ಬೇಗ ಗುಣ ಆಗಲಿ, ಆದಷ್ಟು ಬೇಗ ವಾಕ್ಯವನ್ನು ಸಾರಲಿ, ಆಗದಷ್ಟು ಬೇಗ ದೇವರ ಕೆಲಸವನ್ನು ನಡೆಸಲಿ ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು? ಹಾಲೆಲೂಯಾ. ಇದು ದೇವರಲ್ಲಿ ಇರುವಂತವರಿಗೆ ಅನ್ವಯ ಆಗ್ತದೆ. ಎಲ್ಲೋ ಕೇಳದೆ, ಎಲ್ಲೋ ಪ್ರಾರ್ಥನೆ ಮಾಡದೆ, ಎಲ್ಲೋ ಬಂದೆ, ನನ್ನ ಕಷ್ಟ ನೋಡ್ಕೊಂಡ್ರೆ ಸಾಕಾಗಿದೆ, ಅವ್ರ ಮನೆಗಾದ್ರೆ ನನಗೇನು? ಆ ರೀತಿ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ದಯಮಾಡಿ ಆ ಯೋಚನೆಗಳನ್ನ ತೆಗೆದು ಬಿಡ್ರಿ. ದೇವರು ಅದಕ್ಕಾಗಿ ನಮ್ಮನ್ನ ಕರೆದಿದ್ದಲ್ಲ. ಒಬ್ಬರಿಗೊಬ್ಬರು ನೀವು ಸಹಿಸಿಕೊಳ್ಳ್ರಿ, ತಾಳಿಕೊಳ್ಳ್ರಿ, ಕಷ್ಟದಲ್ಲಿರುವವರಿಗೆ ಸಹಾಯಗಳನ್ನ ಮಾಡಿರಿ. ನಾವು ಗಂಡ ಹೆಂಡತಿಗೆ ಇಬ್ರಿಗೂ ಸೌಖ್ಯ ಇಲ್ಲ. ಹಾಲೆಲೂಯಾ. ಮೊನ್ನೆ ನಮ್ಮ ಆಲಯದಿಂದ ಒಬ್ಬರು ಸಹೋದರಿ ಬಂದು ನಮಗೆ ಮನೆಯಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿಕೊಟ್ಟು ಬಂದರು. ಅವರು ಆಟೋ ರಿಕ್ಷಾ ಚಾರ್ಜ್ ಹಾಕಿಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ. ಆದರೆ ಲಾಸ್ಟಿಗೆ ನಾ ಪ್ರಾರ್ಥನೆ ಮಾಡಿ ಕಳಿಸಿಕೊಟ್ಟೆ. ಇದು ದೇವರ ಮಕ್ಕಳಿಗೆ ಬೇಕಾಗಿದ್ದ ಗುಣಲಕ್ಷಣಗಳು. ಹಾಲೆಲೂಯಾ. ಯಾರ್ದಾರ ಅಟ್ಲೀಸ್ಟ್ ಅವ್ರು ಹೋಗಕ್ಕೆ ಸಮಯ ಆಗಲಿಲ್ವಾ, ಒಂದು ಪ್ರಾರ್ಥನೆ ಮಾಡಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ ಸೇವಕರೇ, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ ಅಂತ ಯಾರಾದ್ರೂ ಒಬ್ಬರು ಫೋನ್ ಮಾಡಿ ಕೇಳಿದ್ದೀರಾ? ಯಾಕಂದ್ರೆ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ ಪ್ರಿಯನಾದ ಸಹೋದರ ಸಹೋದರಿ. ನಮ್ಮಲ್ಲಿ ಕ್ಷಮಿಸ ಗುಣ ಇರಬೇಕು, ಸಹಿಸಿಕೊಳ್ಳ ಗುಣ ಇರಬೇಕು. ಹೀಗೆ ಇದ್ರೇನೆ ನಾವು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ. ದ್ವೇಷಗಳನ್ನ ಇಟ್ಟುಕೊಂಡು, ಅಸೂಯೆಗಳನ್ನ ಇಟ್ಟುಕೊಂಡು, ಮನಸ್ಸಿನಲ್ಲಿ ಭೇದ ಭಾವಗಳನ್ನ ಇಟ್ಟುಕೊಂಡು ಜೀವಿಸುವುದಾದ್ರೆ ನಾವು ಕ್ರಿಸ್ತನಲ್ಲಿ ಬೆಳೆಯುವುದು ವೇಸ್ಟ್. ಸತ್ಯ ಇದು. ಈ ರೀತಿಯಾಗಿ ಇದ್ದು ನಾವು ಪ್ರಾರ್ಥನೆ ಮಾಡಿದ್ರೆ ಪರಲೋಕ ಹೋಗ್ತದಾ? ಪರಲೋಕ ಹೋಗುವುದಿಲ್ಲ. ಮಧ್ಯ ಆಕಾಶದಲ್ಲಿ ದುರಾತ್ಮನ ಸೇನೆ ಕಟ್ ಮಾಡಿ ಬಿಡ್ತಾನೆ. ಆ ಪ್ರಾರ್ಥನೆ ಹೋಗಬಾರ್ದು, ಹೋಗಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಆ ರೀತಿ ಜೀವಿಸಕ್ಕೆಲ್ಲ ಬಂದಿರೋದು. ಈ ಲೋಕದಲ್ಲಿ ನೀವು ಉಪ್ಪಾಗಿದ್ದೀರಿ, ಉಪ್ಪೇ ಸಪ್ಪಗಾದರೆ ಇನ್ಯಾವುದಿಂದ ರುಚಿ ಬಂದಿತ್ತು? ಹಾಲೆಲೂಯಾ. ಅರ್ಥ ಆಯ್ತಾ? ಈ ಲೋಕದಲ್ಲಿ ದೇವರ ಜನರು, ದೇವರಿಗಾಗಿ ಮೀಸಲಿಟ್ಟಂತ ಜನಾಂಗಗಳು ಅಂದರೆ ನಾವು ನೀವು ಭೂಮಿಗೆ ಉಪ್ಪಾಗಿದ್ದೇವೆ. ನಾವು ಇನ್ನೊಬ್ಬರಿಗೆ ರುಚಿ ಕೊಡಬೇಕು. ಹಾಲೆಲೂಯಾ. ನಾವೇ ಸಪ್ಪಗಾಗೋಗ್ಬಿಟ್ರೆ ಲೋಕದವ್ರ ಗತಿ ಏನು? ಲೋಕದಲ್ಲಿ ನಾವು ನೀವು ವ್ಯತ್ಯಾಸವಾಗಿ ಇರಬೇಕು. ಇವರು ವ್ಯತ್ಯಾಸವಾದ ಜನಾಂಗಗಳು. ಅದಕ್ಕೆ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಿಂದ 31ನೇ ವಚನದಿಂದ ಹೇಳ್ತದೆ, ಆಡುಗಳನ್ನು ಕುರಿಗಳನ್ನು ನಾನು ಬೇರೆ ಬೇರೆ ಮಾಡ್ತೀನಿ. ಹಾಲೆಲೂಯಾ. ನಾವು ಏನಾಗಿರಬೇಕು ಎಂಬುದಾಗಿ ಇಷ್ಟಪಡುವಂತವರಾಗಿರ್ತೇವೆ. ಕುರಿಗಳಾಗ್ಬೇಕು ಅಂತ ಇಷ್ಟನಾ, ಆಡಾಗ್ಬೇಕು ಅಂತ ಇಷ್ಟನಾ? ನಾವು ಕುರಿಗಳಾಗ್ಬೇಕು ಅಂತ ನನಗೆ ಇಷ್ಟ. ಅದಕ್ಕೆ ದೇವರು ಎರಡನ್ನು ಇಟ್ಟಿದ್ದಾರೆ. ಆಡಿನ ಬುದ್ಧಿ ತೋರಿಸ್ತೀಯ, ಕುರಿಯನ್ನ ಬುದ್ಧಿ ತೋರಿಸ್ತೀಯ? ದೇವರು ಯಾವುದನ್ನ ಆಯ್ಕೆ ಮಾಡಿದ್ದಾರೆ ಗೊತ್ತಿದೆಯಾ ಪ್ರೇಮ ಸಹೋದರ?
ಕುರಿಯನ್ನಾಗಿ, ಆತನೇ ಕುರುಬನು, ನಾವೆಲ್ಲ ಕುರಿಗಳಾಗಿದ್ದೇವೆ. ಆಡು ಆಗಬಾರದು. ಆಡು ಆಗಿದ್ರೆ ದೇವರ ಮಾತನ್ನ ಕೇಳುವುದಿಲ್ಲ, ಕುರಿ ಆದರೆ ಕೇಳ್ತದೆ. ಹಾಲೆಲೂಯ. ಹಾಗಾಗಿ ನಾವು ಚೆನ್ನಾಗಿ ದೇವರ ವಾಕ್ಯದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದೇವರು ನಮಗೋಸ್ಕರ ಏನು ಭೂಮಿ ಮೇಲೆ ಮಾಡಿದ್ದಾರೆ, ಇಲ್ಲಿ ನಾವು ಏನು ನಡಿತೀವಿ, ಏನು ಉಡ್ತೀವಿ, ಎಲ್ಲ ಆತನ ಕೃಪೆ. ಅವರೇ ಕೊಟ್ಟಿರೋದಿವೆಲ್ಲ. ನಾವು ಹಾಕಿರೋ ವಸ್ತ್ರದಿಂದ ಹಿಡಿದು ನಾವು ಮಾತನಾಡುವ ಒಳಗಡೆ ಶಬ್ದ, ಗಂಟಲು ಸತ ಎಲ್ಲವನ್ನು ದೇವರೇ ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ನಮ್ಮನ್ನ ರೂಪಿಸಿದ್ದಾರೆ ಸ್ವಂತ ಕೈಯಿಂದ. ಆದ್ರೆ ನಮ್ಮ ಬುದ್ಧಿ, ನಮ್ಮ ಜ್ಞಾನ ಏನ್ ಮಾಡ್ತಾ ಇದೆ? ದೇವರು ಕೊಟ್ಟಿರುವಂಥದ್ದು ದೇವರಿಗೆ ಹಿಂದಿರುಗಿ ನಾವು ಕೊಡ್ಲೇಬೇಕು. ಈ ಶರೀರದ ಆಸೆಗಳನ್ನ ನೆರವೇರ್ಸಕ್ ಹೋಗ್ಬೇಡ್ರಿ, ಅಲ್ಲೇ ನಾವು ದಾರಿ ತಪ್ಪುವುದು. ಆತ್ಮಿಕ ವಿಷಯ, ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಮುಂದೆ ಇರಬೇಕು. ಶರೀರಕ್ಕೆಲ್ಲರ ನಾವು ಪ್ರಾಮುಖ್ಯತೆ ಕೊಟ್ಟು ಇದ್ರೆ ಒಂದು ದಿವಸ ನಾವು ನಿಜವಾಗಲೂ ಕೈ ಬಿಡಲ್ಪಡ್ತೇವೆ. ನಾವು ಅಂದ್ಕೊಂತೇವೆ, ಕಾಣಿಕೆ ಕೊಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದೀನಿ, ಆಶೀರ್ವಾದಗಳ ಮೇಲೆ ಆಶೀರ್ವಾದ ಬೇಕಾದಷ್ಟು ಬರ್ತಾ ಇದೆ, ಲೋಕವಲ್ಲ ಸಂಪಾದನೆ ಮಾಡಿಕೊಂಡು ಆತ್ಮನಷ್ಟ ಮಾಡಿಕೊಂಡರೆ ಏನು ಪ್ರಯೋಜನ, ಏನು ಲಾಭ? ಹಲ್ಲೆಲೂಯ. ಯಾವತ್ತೂ ಹಾಗೆ ಹೋಗೋದು ಬೇಡ. ದೇವರಿಗಾಗಿ ಜೀವಿಸಿರಿ, ಬಾಕಿ ಎಲ್ಲವನ್ನು ನಿಮ್ಮನ್ನ ಹಿಂಬಾಲಿಸ್ತದೆ ಅಂತ ಸ್ವಾಮಿ ಹೇಳಿದಾರಲ್ಲ. ನಾವು ಸ್ವಾಮಿನ ಬಿಟ್ಬಿಟ್ಟು ನಾವು ಏನ್ ಮಾಡ್ತಾ ಇದ್ದೇವೆ? ಹಲ್ಲೆಲೂಯ. ದೇವರನ್ನೇ ಹಿಂಬಾಲಿಸುವಂತ ಕೆಲಸಗಳನ್ನ ನಾವು ಮಾಡಬೇಕು. ನೋಡಿ, ಬಾಯಲ್ಲಿ ಏನಂತೆ? ಆಗ ನಿನ್ನ ಮಾರ್ಗವೆಲ್ಲ ಸಫಲವಾಗುತ್ತದೆ. ಹಾಲೆಲೂಯ. ಯಾವಾಗ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿ ಹಗಲು ಇರುಳು ಧ್ಯಾನಿಸುತ್ತಾ, ಅಂದರೆ ಅರ್ಥ ನೀನು ತಿಳ್ಕೋಬಹುದು, ಹಗಲು ಇರುಳು ಧ್ಯಾನ ಮಾಡ್ಬೇಕಾದ್ರೆ ನಾನು ಕೆಲಸ ಹೇಗೆ ಮಾಡುವುದು? ಯಾವಾಗಲೂ ನಿನ್ನ ಆತ್ಮದಲ್ಲಿ ಆರಾಧಿಸುವ ಕರ್ತನಿಗೆ ಸ್ತೋತ್ರ ಮಾಡಬೇಕು. ನಿನ್ನ ಕೈಗಳಲ್ಲಿ ಕೆಲಸ ಮಾಡ್ತೀಯ ನಿಜ, ಆದ್ರೆ ನಿನ್ನ ಆತ್ಮದಲ್ಲಿ ಆರಾಧನೆ ಮಾಡಕ್ಕೇನು ಕಷ್ಟ? ನಿನ್ ಕೆಲಸ ಕರೆಯೆಲ್ಲ ಬಿಟ್ಬಿಟ್ಟು ನಾನು ಕೆಲಸ ಮಾಡಿ ನೀನು ಈ ರೀತಿಯಾಗಿ ಪ್ರಾರ್ಥನೆ ಮಾಡೋಕ್ಕಲ್ಲ. ನಿನ್ನ ಜೀವಮಾನವೆಲ್ಲ ದಣದು ನಿನ್ನ ಹುಟ್ಟುವಳಿಯನ್ನು ಸಾಗಿಸಬೇಕು ಅಂತ ಆದಾಮನಿಗೆ ದೇವರು ಹೇಳಿದ್ದಾರೆ. ನೀನು ಕಷ್ಟಪಡು, ಕೆಲಸ ಮಾಡು, ಇದ್ರೊಳಗೆ ಏನು ಬೇಜಾರಿಲ್ಲ. ಆದರೆ ದೇವರನ್ನ ನಿನ್ನ ಮುಂದುಗಡೆ ಇಟ್ಟುಕೋ, ನಿನ್ನ ಒಳಗಡೆ ಇಟ್ಟುಕೊಂಡು ನಡೆ. ಹಾಲೆಲೂಯ. ಆಗ ನಿನ್ನ ಮಾರ್ಗವೆಲ್ಲ ಸಫಲವಾಗಿ ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಾಗಲ್ಲ ನಿನ್ನ ದೇವರಾದ ಯೆಹೋವನು ಸಂಗಡ ನಿನ್ನ. ಅಂದ್ರೆ ನೀನು ಕಳವಳ ಪಡಬೇಡ, ಯಾವುದಕ್ಕೂ ಚಿಂತೆ ಮಾಡಬೇಡ. ನಿನ್ನ ಹೋಗುವಾಗ ಬರುವಾಗ ದೇವರು ನಿನ್ನ ಸಂಗಡ ಇದ್ದು ಎಲ್ಲಾ ವಿಷಯದಲ್ಲೂ ನಿನ್ನ ಕಾದು ಕಾಪಾಡುತ್ತಾರೆ. ನಾವಿಲ್ಲೇನು ಕೆಲಸ ಮಾಡಬೇಕು? ದೇವರ ಮಾತುಗಳನ್ನ ತೆಗೆಯದೆ ದೇವರ ವಾಕ್ಯವನ್ನು ನಾವು ಅನುಸರಣೆ ಮಾಡಿಕೊಂಡು ಭೂಮಿ ಮೇಲೆ ಬದುಕಿದ್ರೆ, ಇಲ್ಲಿ ಕೆಳಗಡೆ ನೋಡಿ, ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾ. ಹಲ್ಲೆಲೂಯ. ಆಕಾಶ ಭೂಮಿ ಉಂಟು ಮಾಡಿದ ದೇವರು ನಮ್ಮ ಸಂಗಡ ಇರುತ್ತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಮತ್ತೊಂದು ಬೇಕಾ? ಎಂದಿಗೂ ನಮಗೆ ಲೋಕದಲ್ಲಿರುವುದು ಯಾವುದು ಬೇಡ. ದೇವರೇ ನಿನಗೆ ಇಷ್ಟ ಇದ್ರೆ ನನಗೆ ಕೊಡಿಸುವ ಅಂತ ಹೇಳಿ ನಾವು ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಚಿತ್ತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಸಹಾಯ ಮಾಡು. ಆತ್ಮಿಕ ಜೀವನದಲ್ಲಿ ಸ್ವಾಮಿ ಹೆಚ್ಚಾಗಿ ಬೆಳೆಯುವಂತೆ ಕೃಪೆ ಕೊಡು, ಸಹಾಯ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ